ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾ ವ್ಲಾಗ್ಸಲ್ಲಿ ಇವತ್ತು ನಾನು ರಾಗಿ ಹಾಲನ್ನು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ರಾಗಿ ಹಾಲು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ರಾಗಿ ಹಾಲು ಮಾಡೋದಕ್ಕೆ ನಾನು 1 ಕಪ್ಪಿನಷ್ಟು ರಾಗಿನ ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ನಾನು 8 ಗಂಟೆಗಳ ಕಾಲ ನೆನೆಸಿದ್ದೀನಿ. 8 ಗಂಟೆಗಳ ಕಾಲ ನೆನೆಸಿದ್ದೀನಿ. ಇನ್ನೂ ಜಾಸ್ತಿ ನೆನೆಸಿದ್ರೂ ಪರವಾಗಿಲ್ಲ. ರಾಗಿ ಚೆನ್ನಾಗಿ ನೆಂದಷ್ಟು ನಮಗೆ ಹಾಲು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ನಾವು ಧೂಳೆಲ್ಲ ಹೋಗೋ ಥರ 3-4 ಸರಿ ತೊಳ್ಕೊಬೇಕಾಗುತ್ತೆ. ತೊಳ್ಕೊಳ್ತಿದ್ದೀನಿ. ತೊಳ್ಕೊಂಡಾದ್ಮೇಲೆ ನಾನು ಇವಾಗ ಅದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸ್ಬೇಕು. ಯಾವುದನ್ನೇ ನೆನೆಸಿದ್ರು ನಾವು ಕೈ ಆಡಿಸ್ಲಿಲ್ಲ ಅಂದರೆ ನಮಗೆ ಸರಿಯಾಗಿ ನೆನೆಯೋದಿಲ್ಲ. ಯಾವುದೇ ಕಾಳಾಗಲಿ ಏನಾದರೂ ಆಗಲಿ ನಾವು ಕೈ ಆಡಿಸಿದಾಗ ಮಾತ್ರ ಕರೆಕ್ಟಾಗಿ ಪೂರ್ತಿ ಕಾಳುಗಳು ನೆನೆಯುತ್ತೆ. ಕಾಳಾಗಲಿ ಅಕ್ಕಿ ಆಗಲಿ ನೆನೆಯುತ್ತೆ. ನೋಡಿ, ಇವಾಗ ನಾನು 8 ಗಂಟೆಗೆ ನೆನೆಸಿದ್ದೀನಿ. 8 ಗಂಟೆಗೆ ನೆನೆಸಿ ಮತ್ತೆ ನಾನು ಇವಾಗ 4 ಗಂಟೆಗೆ ರುಬ್ತಾ ಇದ್ದೀನಿ. 4 ಗಂಟೆಗೆ ರುಬ್ಬಕ್ಕೆ ಹಾಕ್ತಿದ್ದೀನಿ. ನಮ್ಮ ಮನೇಲಿ ಮಿಕ್ಸಿ ಕೆಟ್ಟೋಗ್ಬಿಟ್ಟಿದೆ, ಹಾಗಾಗಿ ಗ್ರೈಂಡ್ರಿಗೆ ಹಾಕ್ತಿದ್ದೀನಿ. ನೋಡಿ, ಇದಕ್ಕೆ ಒಂದು 20 ಬಾದಾಮಿನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಸಿಪ್ಪೆ ಬಿಡಿಸಿಟ್ಟಿದ್ದೀನಿ. ಒಂದು 25 ಗೋಡಂಬಿನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಸೇರಿಸಿ ಹಾಕಿ ಗ್ರೈಂಡ್ರಿಗೆ ರುಬ್ಬೋಣ ಅಂಥೇಳಿ ಹಾಕ್ಕೊಳ್ತಿದ್ದೀನಿ. ಮತ್ತು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ನೋಡಿ, ದಪ್ಪ ತಳದ ಪಾತ್ರೆ ಇಟ್ಕೊಂಡಿದ್ದೀನಿ, ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ರಾಗಿನ ಹಾಕ್ಕೊಂಡಿದ್ದೀನಿ. ರಾಗಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ತೊಳೆದು ನೀರೆಲ್ಲ ಸೋಸ್ಬಿಟ್ಟು ನಾವು ಅದೆಲ್ಲ ನೀರೆಲ್ಲ ಹೋಗಿ ಸ್ವಲ್ಪ ಘಮ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ರಾಗಿಯಲ್ಲಿ ಮತ್ತು ನಮಗೆ ರಾಗಿಯಲ್ಲಿ ಎಷ್ಟು ಲಾಭಗಳಿದೆ ಅಂತ ನೋಡಿ ವೀಕ್ಷಕರೇ. ಕ್ಯಾಲ್ಶಿಯಂ ಹೆಚ್ಚಾಗಿದೆ, ಎಲುಬುಗಳು ಮತ್ತು ಹಲ್ಲುಗಳು ಬಲವಾಗ್ತವೆ, ಮತ್ತು ಐರನ್ನು ಸಮೃದ್ಧವಾಗಿದೆ, ರಕ್ತಹೀನತೆ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ, ಮತ್ತು ಫೈಬರ್ ಹೆಚ್ಚಾಗಿದೆ, ಜೀರ್ಣಶಕ್ತಿ ಸುಧಾರಣೆ ಆಗುತ್ತೆ, ಮತ್ತು ಶಕ್ತಿ ನೀಡುತ್ತೆ, ದಿನಪೂರ್ತಿ ಎನರ್ಜಿ ಕೊಡುತ್ತೆ, ಶುಗರ್ ನಿಯಂತ್ರಣ ಆಗುತ್ತೆ, ಡಯಾಬಿಟಿಸ್ ಇರೋರಿಗೆ ಸಹಾಯ ಆಗುತ್ತೆ, ಮತ್ತು ತೂಕ ಕಡಿಮೆ ಮಾಡಲು ಕೂಡ ಸಹಾಯ ಆಗುತ್ತೆ, ಹೊಟ್ಟೆ ತುಂಬದ ಅನುಭವ ಇರುತ್ತೆ. ಮತ್ತು ನೋಡಿ, ಇದಕ್ಕೆ ಏಲಕ್ಕಿ ಹಾಕಿದ್ದೀನಿ, ಏಲಕ್ಕಿ ಪುಡಿನ ಹಾಕಿದ್ದೀನಿ. ಏಲಕ್ಕಿ ಪುಡಿ ಬಂದ್ಬಿಟ್ಟು ಜೀರ್ಣಕ್ರಿಯೆ ಸುಧಾರಿಸುತ್ತೆ, ಮತ್ತು ಬಾಯಿಗೆ ಸುಗಂಧ ವಾಸನೆ ಕೊಡಿಸುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಮತ್ತು ನೋಡಿ, ಗ್ರೈಂಡ್ರಿಗೆ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ ಗೋಡಂಬಿ 2 ಗ್ರೈಂಡ್ರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಮುಕ್ಕಾಲು ಗಂಟೆ ಆಯಿತು ನನಗೆ ರುಬ್ಬೋದಕ್ಕೆ. ಹಾಕ್ಕೊಳ್ತಿದ್ದೀನಿ. ನೋಡಿ, ಹಾಕ್ಕೊಂಡಿದ್ದಾದಮೇಲೆ ಮತ್ತು ಸ್ವಲ್ಪ ಬಾದಾಮಿ ಗೋಡಂಬಿ ಸ್ವಲ್ಪ ನೈಸ್ ಆದಮೇಲೆ ನಾನು ರಾಗಿನ ಹಾಕ್ಕೊಳ್ತೀನಿ. ರಾಗಿನ ಕೂಡ ಹಾಕ್ಕೋಬೇಕಾಗುತ್ತೆ. ನಡು ಕೈ ಮಾಡ್ತೀವಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ನೀರು ಹಾಕಿ ರುಬ್ಕೊಳ್ತಿದ್ದೀನಿ. ನೋಡಿ, ರಾಗಿನ ಕೂಡ ಹಾಕ್ಕೊಳ್ತಿದ್ದೀನಿ. ರಾಗಿ ಚೆನ್ನಾಗಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಬಾದಾಮಿ ಬಂದು ಮೆದುಳಿನ ಶಕ್ತಿ ಹೆಚ್ಚುತ್ತೆ, ಮತ್ತು ಉತ್ತಮ ಕೊಬ್ಬು ಕಡಿಮೆ ಆಗುತ್ತೆ, ಚರ್ಮಕ್ಕೆ ಕಳೆ ನೀಡುತ್ತೆ, ಮತ್ತು ಚರ್ಮ ತುಂಬ ಕಾಂತಿಯಿಂದ ಕೂಡಿರುತ್ತೆ. ಗೋಡಂಬಿ ಬಂದು ದೇಹಕ್ಕೆ ಶಕ್ತಿ ಕೊಡುತ್ತೆ, ಮತ್ತು ಹೃದಯಕ್ಕೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ, ಪ್ರೋಟೀನ್ ಮತ್ತು ಮಿನರಲ್ ಕೊಡುತ್ತೆ. ಹೀಗೆ ಮತ್ತು ರಾಗಿಲಿ ಇಷ್ಟು ಅಂಶ ಇದೆ, ಇಷ್ಟು ಅಂಶನ ನಮಗೆ ಸೇರುತ್ತೆ. ರಾಗಿನ ನಾವು ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಗ್ರೈಂಡ್ರಲ್ಲಿ ಮಿಕ್ಸಿಲಾದರೆ ಸ್ವಲ್ಪ ಹೊತ್ತಿಗೆ ಹಾಕ್ಬಿಡುತ್ತೆ. ಗ್ರೈಂಡ್ರಲ್ವ ಇದಕ್ಕೆ ನೋಡ್ಕೊಂಡು ರುಬ್ಕೋಬೇಕಾಗುತ್ತೆ. ತುಂಬ ನೈಸ್ ಆಗಿಬಿಡಬಾರ್ದು. ಸ್ವಲ್ಪ ರಾಗಿ ಒರಟೊರಟಾಗಿರುವಾಗಲೇ ನಾವು ಎತ್ಕೋಬೇಕಾಗುತ್ತೆ. ಮತ್ತು ನೋಡಿ, ರಾಗಿ ಹಾಲು ಕುಡಿಯೋದ್ರಿಂದ ಮಕ್ಕಳಿಗೆ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ, ಮತ್ತು ಗರ್ಭಿಣಿಯರು ಮತ್ತು ಮಹಿಳೆಯರಿಗೆ ಉತ್ತಮವಾಗಿರುತ್ತೆ. ದುರ್ಬಲತೆ ಕಡಿಮೆ ಮತ್ತು ಶಕ್ತಿ ಹೆಚ್ಚುತ್ತೆ, ಎಲುಬು ಬಲವಾಗುತ್ತೆ, ತೂಕ ನಿಯಂತ್ರಣಕ್ಕೆ ಸಹಾಯ ಆಗುತ್ತೆ. ಬೆಳಗ್ಗೆ ಕುಡಿದ್ರೆ ದಿನಪೂರ್ತಿ ಉತ್ಸಾಹವಾಗಿರುತ್ತೆ. ನೋಡಿ, ಇವಾಗ ನಾನು ತಗೊಳ್ತಾ ಇದ್ದೀನಿ. ರಾಗಿನ ರುಬ್ಬಿರೋದನ್ನು ತಗೊಳ್ತಾ ಇದ್ದೀನಿ. ರುಬ್ಬಿರೋದು ಅರ್ಧಂಬರ್ಧ ರುಬ್ಬಿದೆ, ಅದಕ್ಕೆ ಎತ್ಕೊಳ್ತಾ ಇದ್ದೀನಿ. ಎತ್ಕೊಂಡು ಮತ್ತು ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ನಾವು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ಇದು ನಾವು ಸ್ವಲ್ಪ ಹುರಿದಿರೋದ್ರಿಂದ ನಮಗೆ ಘಮ ಬರೋವರೆಗೂ ಹುರಿದಿದ್ದೀವಲ್ಲ, ಹಸಿ ವಾಸನೆ ಹೋಗೋ ತನಕ ಹುರಿದಿದ್ದೀವಿ. ಹಾಗಾಗಿ ನಮಗೆ ಹಸಿದು ಕುಡಿದ್ರೆ ನಮಗೆ ಏನೂ ಆಗೋದು, ಹಸಿದು ಅಂದ್ಕೊಳ್ಳೋದೇನಿಲ್ಲ, ಜೀರ್ಣಶಕ್ತಿ ಆಗುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಹಾಲು ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ನೋಡಿ. ಇದರೊಳಗಡೆ ಗೋಡಂಬಿ ಬಾದಾಮಿ ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ನೋಡಿ, ಇದು ಗಟ್ಟಿಯಾಗಿದೆ. ಇದನ್ನು ಇನ್ನೊಂದು ಸಾರಿಗೆ ನಾನು ಚೆನ್ನಾಗಿ ನೀರು ಹಾಕ್ಕೊಂಡು 1 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡ್ರೂ ಇನ್ನೂ ಗಟ್ಟಿ ಇದೆ, ಇನ್ನೂ ಹಾಲು ಹಂಗಂಗೆ ಇದೆ. ಮತ್ತು ನಾನು ಅದನ್ನು ಹಂಗೆ ಎತ್ತಿ ಮತ್ತೆ ಗ್ರೈಂಡ್ರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಪೂರ್ತಿ ಹಾಲು ತೆಗ್ದಿಲ್ಲ ಇದರಲ್ಲಿ.
ಮತ್ತು ಎರಡನೇ ಸರಿ ತೊಗೊಳ್ಳೋಣ ಅಂಥೇಳಿ ನಾನು ಗ್ರೈಂಡ್ರಿಗೆ ಹಾಕ್ಕೊಳ್ತಾ ಇದ್ದೀನಿ. ಗ್ರೈಂಡ್ರಿಗೆ ಹಾಕ್ಕೊಂಡು ಮತ್ತೆ ರುಬ್ಕೊಂಡು ಬರ್ತೀನಿ. ರುಬ್ಕೊಂಡು ಬಂದಾದಮೇಲೆ ತೋರಿಸ್ತೀನಿ ನೋಡಿ. ಮತ್ತು ನೋಡಿ ಎರಡನೇ ಸರಿ ಕೂಡ ರುಬ್ಕೊಂಬಂದಿದೆ. ಇದು ಸ್ವಲ್ಪ ಇದೆ, ಇದು ಸ್ವಲ್ಪನೂ ಕೂಡ ಹಾಕ್ಕೊಂಬಿಡ್ತೀನಿ. ಹಾಲೆಲ್ಲ ಹೀರೋಗಿದೆ, ಇದರಲ್ಲಿ ಇನ್ನು ಸ್ವಲ್ಪ ಹಾಲು ಬರುತ್ತೆ, ಹಾಗಾಗಿ ಇದನ್ನು ಕೂಡ ಹಾಕ್ಕೊಂಬಿಡು. ಸ್ವಲ್ಪ ನೀರು ಹಾಕಿ ತೊಳ್ಕೊಂಬಿಟ್ರೆ ನೋಡಿ, ಈ ಥರ ನೀರು ಹಾಕಿ ತೊಳ್ಕೊಂಡಾಗ ಹಾಲೆಲ್ಲ ಚೆನ್ನಾಗಿ ಬಂದುಬಿಡುತ್ತೆ. ಎರಡನೇ ಸರಿ ಬರಲಿ ಅಂತೇಳಿ ನಾನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಇಷ್ಟು ಇದರಲ್ಲಿರುತ್ತೆ, ಮತ್ತು ತಿಪ್ಪೆ ಥರ ಇರುತ್ತೆ. ಇದೆಲ್ಲ ನಮಗೆ ಹಸುಗಳಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ತುಂಬ ಆರೋಗ್ಯಕರವಾಗಿರುತ್ತೆ, ಪುಷ್ಟಿಯಾಗಿರುತ್ತೆ, ಒಳ್ಳೆ ಹಾಲು ಕೂಡ ಕೊಡ್ತವೆ. ಈ ಥರ ಚೆನ್ನಾಗಿರುತ್ತೆ ನೋಡಿ. ಅದು ರುಬ್ಬೋ ಅಷ್ಟೊತ್ತಿಗೆ ನಾನು ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ಒಂದು 1/4 ಟೀ ಸ್ಪೂನಷ್ಟು ನಾನು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿನ ಬೇಕಾದ್ರೆ ಒಂದು 4 ಏಲಕ್ಕಿ ಚುಚ್ಚಿ ಹಾಕ್ಕೊಂಡ್ರೆ ಆಗುತ್ತೆ. ನಾನು ಏಲಕ್ಕಿನ ಅದಕ್ಕೆ ಬಾದಾಮಿನ ಕಟ್ ಮಾಡ್ಕೊಳ್ತಿದ್ದೀನಿ ನೋಡಿ. ಹಾಲ್ಗೆ ಮೇಲೆ ಹಾಕೋದಕ್ಕೆ ಬಾದಾಮಿನ ಕಟ್ ಮಾಡ್ಕೊಳ್ತಿದ್ದೀನಿ. ಬಾದಾಮಿನ ಕಟ್ ಮಾಡಿಕೊಂಡು ಅಷ್ಟೊತ್ತಿಗೆ ನಮಗೆ ರಾಗಿ ರುಬ್ಬಿರುತ್ತೆ. ಮಿಕ್ಸಿಲಾದರೆ ನಮಗೆ 10 ನಿಮಿಷಕ್ಕೆ ಆಗೋಗ್ಬಿಡುತ್ತೆ, ಹಾಲು ರೆಡಿ ಆಗಿಬಿಡುತ್ತೆ. ಮಿಕ್ಸಿಲಿ ಅಷ್ಟು ಚೆನ್ನಾಗಿ, ಆದರೆ ಗ್ರೈಂಡ್ರಲ್ಲಾದರೆ ನಮಗಿನ್ನೂ ಒಳ್ಳೆಯದು. ಕಲ್ಲಿನ ಒರಳಲ್ಲಿ ರುಬ್ಬಿದ ಅನುಭವ ಆಗುತ್ತೆ, ಮತ್ತು ರುಚಿನೂ ಹೆಚ್ಚಾಗಿರುತ್ತೆ. ಮಿಕ್ಸಿಲಾದರೆ ಬೆಂದು ಬಿಡುತ್ತೆ, ಬಿಸಿ ಆಗಿಬಿಡುತ್ತೆ. ಏನೇ ರುಬ್ಬಿದ್ರೂ ಗ್ರೈಂಡ್ರಲ್ಲಾದರೆ ನಮಗೆ ಹೊರಳು ಕಲ್ಲಲ್ಲಿ ಯಾವ ಥರ ರುಬ್ತೀವೋ ಅದೇ ಅನುಭವ ಇರುತ್ತೆ ನೋಡಿ. ಆದಷ್ಟು ಗ್ರೈಂಡ್ ಇರೋರು, ಹೊರಳು ಕಳ್ಳಿರೋರು ಕಳ್ಳಲ್ಲೇ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಆಗಿ ಸ್ವಲ್ಪ ನೈಸ್ ಆಯಿತು, ಆದರೂ ನಾನು ಚೆನ್ನಾಗಿ ತೊಳ್ಕೊಂಬಿಡ್ತಿದ್ದೀನಿ. ಹಿಟ್ಟನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕಿ ಅದರ ತುಂಬ ನೀರು ಹಾಕಿಬಿಡ್ತಿದ್ದೀನಿ. ಒಂದು 2 ಗ್ಲಾಸಷ್ಟು, ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ತಿದ್ದೀನಿ. ಅರ್ಧ ಲೀಟ್ರಷ್ಟು ನೀರು ಹಾಕಿ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡ್ತೀನಿ. ಹಾಗೆ ಬಿಟ್ಬಿಟ್ರೆ ಹಾಲೆಲ್ಲ ಮೇಲೆ ಬಂದುಬಿಡುತ್ತೆ, ಅದರಲ್ಲಿ ರಾಗಿ ಸಿಪ್ಪೆ ಎಲ್ಲ ಕೆಳಗಡೆ ಹೋಗಿಬಿಡುತ್ತೆ. ಈ ಥರ ಇದೆ ನೋಡಿ. ಈ ಥರ ಇದ್ದಾದಮೇಲೆ ನೋಡಿ, ಈ ಥರ ಗಟ್ಟಿಯಾಗಿದೆ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ಹಿಂಡ್ಕೊಂಡ್ಬಿಡ್ತಾಯಿದ್ದೀನಿ. ಹಿಂಡ್ಕೊಂಡು ಇದನ್ನೇ ಬೇಕಾಗಿದ್ದರೆ ನಾವು ಇಷ್ಟು ನೈಸಾಗಿದೆ ಅಲ್ವಾ, ಇದರಲ್ಲಿ ಬಾದಾಮಿ, ಗೋಡಂಬಿ ಎಲ್ಲ ವೇಸ್ಟ್ ಆಗದೆ ಇರೋ ಥರ ನಾವು ಒಂಚೂರು ಅಕ್ಕಿ ಹಿಟ್ಟು, ಒಂಚೂರು ಗೋಧಿ ಹಿಟ್ಟು ಇದನ್ನೆಲ್ಲ ಹಾಕ್ಕೊಂಡು ಕೂಡ ನಾವು ಏನಾದರೂ ಸ್ವೀಟ್ ಮಾಡ್ಬೋದು. ಸ್ವೀಟ್ ಮಾಡಿ ಕೂಡ ತಿನ್ಬೋದಾಗುತ್ತೆ. ಹಲ್ವಾ ಥರ ಮಾಡಿ ಕೂಡ ತಿಂದರೆ ಚೆನ್ನಾಗಿರುತ್ತೆ, ಅದೇನು ವೇಸ್ಟ್ ಆಗೋದಿಲ್ಲ ನೋಡಿ. ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು 3 ಸ್ಪೂನಷ್ಟು ನಾನು ಬಾದಾಮಿ ಪೌಡ್ರ್ ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಬಾದಾಮಿ ಪೌಡ್ರ್ ಇತ್ತು, ಬಾದಾಮಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ರುಚಿ ಕೊಡುತ್ತೆ ಅಂಥೇಳಿ ಬಾದಾಮಿ ಪೌಡ್ರ್ ಸ್ವಲ್ಪ ಹಾಕ್ತಿದ್ದೀನಿ. ಬಾದಾಮಿನ ರುಬ್ಬಿನೂ ಹಾಕಿದ್ದೀನಿ, ಬಾದಾಮಿ ಪೌಡ್ರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ ಪೌಡ್ರಲ್ಲೂ ಸ್ವಲ್ಪ ಸಕ್ಕರೆ ಇರುತ್ತಲ್ವ, ಹಾಗಾಗಿ ನಾನು ಬೆಲ್ಲ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ನಿಮಗೆ ಬೆಲ್ಲ ಸಿಹಿ ಸ್ವಲ್ಪ ಜಾಸ್ತಿ ಬೇಕನ್ನೋರು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಳಿ, ಸಕ್ಕರೆ ಬೇಕನ್ನೋರು ಸಕ್ಕರೆ ಕೂಡ ಹಾಕ್ಕೊಳ್ಳಿ. ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಬೆಲ್ಲ ಹಾಕಿದ್ರೆ ಆರೋಗ್ಯಕರವಾಗಿರುತ್ತೆ. ರಾಗಿನೂ, ಗೋಡಂಬಿ, ಬಾದಾಮಿ ಎಲ್ಲ ಆರೋಗ್ಯವಾಗಿರುತ್ತಲ್ಲ, ಸಕ್ಕರೆ ಅಷ್ಟೊಂದು ಆರೋಗ್ಯ ಇಲ್ಲ ಅನಿಸುತ್ತೆ, ಹಾಗಾಗಿ ನಾನು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಿ ನೋಡಿ, ಹಾಲು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂಥೇಳಿ ನಾನು ಮಡಿಕೆ ನೀರನ್ನು ಹೊಯ್ದೀನಿ. ಫ್ರಿಜ್ಜಲ್ಲಿ ಕೂಡ ಇಟ್ಟಿಲ್ಲ ನೀರನ್ನು, ಮಡಿಕೆ ನೀರನ್ನೇ ಹೊಯ್ದಿದ್ದೀನಿ. ತಣ್ಣಗಿದೆ ಮತ್ತು ಕುಡಿಯೋದಕ್ಕೆ, ಇವಾಗಲೇ ಕುಡಿಯೋದಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟು ಕೂಡ ನೀವು 2 ದಿನ ಇಟ್ಟು ಕೂಡ ಕುಡಿಬೋದಾಗುತ್ತೆ. ಫ್ರಿಜ್ಜಲ್ಲಿ ಇಟ್ಟು ಕುಡಿದಾಗ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ರಾಗಿ ಹಾಲು ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮರಕ್ಕೆ ಆರೋಗ್ಯಕರವಾಗಿದೆ. ಈ ಬೇಸಿಗೆ ಕಾಲಕ್ಕೆ ತಣ್ಣಗೆ ಇರುತ್ತೆ, ತಂಪಾಗಿರುತ್ತೆ. ಕುಡಿದು ನೋಡಿ. ನನಗೆ ಒಟ್ಟು 4 ಗ್ಲಾಸ್ ಆಗಿದೆ. ಒಂದು 2 ಲೀಟ್ರ್ ಅಷ್ಟು ಆಗಿದೆ ನನಗೆ. ಇದು ಅರ್ಧ ಲೀಟ್ರ್ ಗ್ಲಾಸು, ಇದು 1/4 ಲೀಟ್ರ್ ಗ್ಲಾಸು. ನಮಗೆ ಇದೆರಡು 1 ಲೀಟ್ರ್ ಆಗಿದೆ. 1.5 ಲೀಟ್ರ್ ಅಷ್ಟು ಹಾಲಾಗಿದೆ ನನಗೆ. 1.5 ಲೀಟ್ರ್ ಅಷ್ಟು ಹಾಲಾಗಿದೆ ನೋಡಿ. ಇದಕ್ಕೆಲ್ಲ ನಾನು ಬಾದಾಮಿನ ಸ್ವಲ್ಪ ಹಾಕಿದ್ದೀನಿ. ಚಿಯಾ ಸೀಡ್ಸ್ ಇದ್ದರೆ ಮತ್ತು ನೀವು ಕಾಮಕಸ್ತೂರಿ ಬೀಜ ಇದ್ದರೆ ಅದನ್ನು ಕೂಡ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ನೆನೆಸಿ ಹಾಕ್ಬೋದಾಗುತ್ತೆ. ನನ್ನ ಹತ್ರ ಇಲ್ಲ, ಹಂಗಾಗಿ ಹಾಕಿಲ್ಲ ನಾನು ನೋಡಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಇನ್ನೊಂದು 4 ಜನಕ್ಕೆ ಶೇರ್ ಆಗುತ್ತೆ. ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರದೇ ವಿಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ನಾವು ಏನು ಹಾಕ್ತೀವಿ ಈ ವಿಡಿಯೋದಲ್ಲಿ ಏನಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಕಲ್ತ್ಕೊಳ್ಳೋದು ಏನಾದರೂ ಸ್ವಲ್ಪನಾದರೂ ಇದ್ದೇ ಇರುತ್ತೆ. ಕಲಿಬೇಕು ಅನ್ನೋದು ಇನ್ನೂ ಕೊನೆ ಆಗೋದಿಲ್ಲ ನೋಡಿ. ನಮ್ಮ ವಿಡಿಯೋನ ಕೊನೆ ತನಕ ನೋಡಿದ್ದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.